ಸಂದರ್ಭದಲ್ಲಿ ಹೇಳಿ ನಾನು ಏನು ಇವತ್ತು ಕರ್ನಾಟಕ ರಾಜ್ಯದ ನೀರಾವರಿ ಹೋರಾಟ ಸಮಿತಿಯ ಬಹುತೇಕ ಸನ್ಮಿತ್ರರು ನಾಯಕರುಗಳು ಇಲ್ಲಿದ್ದಾರೆ. ನುರಿತ ವೈದ್ಯರುಗಳು, ನುರಿತ ನ್ಯಾಯವಾದಿಗಳು ಇಲ್ಲಿದ್ದಾರೆ. ಕೋಲಾರ ಜಿಲ್ಲೆ ಕರ್ನಾಟಕದ ಒಂದು ಪ್ರತಿಷ್ಠಿತ ಜಿಲ್ಲೆ. ಕೋಲಾರದ ಮಣ್ಣಿನ ಗುಣ ಈ ದೇಶ ವ್ಯಾಪ್ತಿಯಲ್ಲಿ, ವಿಶ್ವದ ಭೂಪಟದಲ್ಲಿ ಕೋಲಾರವನ್ನು ಪ್ರತಿಷ್ಠಿಸತಕ್ಕಂಥ ಬಹುತೇಕ ನನ್ನ ಆತ್ಮೀಯರಿದ್ದಾರೆ, ತಾಯಂದಿರಿದ್ದಾರೆ, ಹಿರಿಯರಿದ್ದಾರೆ. ಬಂಧುಗಳೇ, ಈ ಒಂದು ಅವಿಸ್ಮರಣೀಯವಾದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಒಂದು ಕಡೆ ಹಿರಿಯರಾಗಿರ್ತಕ್ಕಂಥ ಗೋಪಾಲ್ ಗೌಡರು, ಮತ್ತೊಂದು ಕಡೆ ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ರವರು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ದ ಒಂದು ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡ್ತೀನಿ. ಗೋಪಾಲ್ ಗೌಡ್ರವರ ಸಾಧನೆ, ಗೋಪಾಲ್ ಗೌಡ್ರವರು ಈ ದೇಶಕ್ಕೆ ಕೊಟ್ಟಂತ ಕಾನೂನಿನ ಅಡಿಯಲ್ಲಿ ಬಡವನನ್ನ, ಕಡು ಬಡವನನ್ನ, ತುಳಿದುಕೊಳ್ಳಲ್ಪಟ್ಟಂತ ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನ ಕೊಡಬೇಕು ಅನ್ನೋ ತೀರ್ಮಾನವನ್ನ ಮಾಡಿ ಪಶ್ಚಿಮ ಬಂಗಾಳದಂತ ರಾಜ್ಯದಲ್ಲಿ ಕಾನೂನು ಈ ರೀತಿ ಇದೆ, ಬಡವರ ಕಾನೂನು, ಬಡವರಿಗೆ ಅನ್ಯಾಯ ಆಗಬಾರ್ದು ಅಂತ ಆದೇಶವನ್ನು ಮಾಡಿದಂತ ಒಬ್ಬ ಮಹಾನಾಯಕ, ಮುತ್ಸದ್ದಿ ನಾಯಕ, ನ್ಯಾಯಮೂರ್ತಿಗಳು ಕರ್ನಾಟಕದವರು, ನಮ್ಮವರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಯ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅವ್ರು ಕೊಟ್ಟಿರ್ತಕ್ಕಂಥ ತೀರ್ಮಾನಗಳು ಸಾಕಷ್ಟಿವೆ. ಗೋಪಾಲ್ ಗೌಡ್ರವರ ದೂರದೃಷ್ಟಿಯ ಚಿಂತನೆ, ಗೋಪಾಲ್ ಗೌಡ್ರು ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಬಡತನವನ್ನ ಆ ಬಡತನದ ಕುಟುಂಬದಿಂದ ಮೇಲ್ಪಂಕ್ತಿಗೆ ತರ್ತಕ್ಕಂಥ ಅವರ ಸಂದೇಶಗಳು ನಮಗೆ ಇವತ್ತು ಕೂಡ ಒಂದು ರೀತಿ ಹೆಮ್ಮೆಯನ್ನ ನೀಡ್ತವೆ ಅನ್ನೋ ಮಾತನ್ನು ಹೇಳಿ, ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ದೇಶದ ವ್ಯವಸ್ಥೆಯನ್ನ ಬಲಪಡಿಸ್ತಕ್ಕಂಥಕ್ಕೋಸ್ಕರವಾಗಿ, ಈ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥಕ್ಕೋಸ್ಕರವಾಗಿ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಪವನ್ ಕಲ್ಯಾಣ್ ರವರು ಈ ದೇಶದ ಸನಾತನ ಧರ್ಮವನ್ನ ವಿಶ್ವಕ್ಕೆ ಪರಿಚಯ ಮಾಡ್ತಕ್ಕಂಥದಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಗೋಪಾಲ್ ಗೌಡ್ರು 100 ವರ್ಷ ಬಾಳ್ಲಿ. ಕೊನೆಯಲ್ಲಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲೇಬೇಕಾಯ್ತದೆ ಗೋಪಾಲ್ ಗೌಡ್ರ ಬಗ್ಗೆ. ಅಪ್ಪ ಒಂದ್ ನಿಮಿಷ ಬಿಡ ಪ್ಲೀಸ್, ಒಂದ್ ನಿಮಿಷ ರೀ. ಗೋಪಾಲ್ ಗೌಡ್ರವರು ನ್ಯಾಯಮೂರ್ತಿಗಳಾಗಿ ಸಮಾಜಕ್ಕೆ ನೀಡಿದ ಕೊಡುಗೆ, ಸಾಮಾನ್ಯ ಜನರಿಗೆ ಅವರು ಕೋರಿದ ಪ್ರೀತಿ, ರೈತರ ಮೇಲಿನ ಕಾಳಜಿ, ಕಾರ್ಮಿಕ ಮೇಲಿನ ದುಗುಡ, ಅವರ ಧೈರ್ಯ, ಇವೆಲ್ಲವೂ ಕೂಡ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರ ಒಬ್ಬರಿಗೆ ಸಲ್ಲುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಎಲ್ಲ ವರ್ಗದವರಿಗೂ ಕೂಡ ಸಮಾನತೆಯನ್ನು ನೀಡ್ತಕ್ಕಂಥದ್ದು. ನಾನು ಇಲ್ಲಿ ಬರ್ಬೇಕಾದ್ರೆ ನಾನು ಮಾತಾಡ್ತಾ ಇದ್ರು ಅವರ ಬಹುತೇಕ ಅಭಿಮಾನಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ತೆರವು ಮಾಡ್ತಕ್ಕಂಥ ಕೆಲಸವನ್ನ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಎನ್ನುವ ಮಾತನ್ನು ಹೇಳಿದ್ರು. ನಾನು ಒಂದು ವಿನಂತಿಯನ್ನು ಮಾಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಾಷ್ಟ್ರದಲ್ಲಿ ನರೇಂದ್ರ ಮೋದಿ ಅವರ ಅನೇಕ ಕಾರ್ಯಕ್ರಮಗಳನ್ನು ತಾವು ಕಂಡಿದ್ದೀರಾ, ಬಲ್ಲವರಾಗಿದ್ದೀರಾ. ದೇಶದ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನ ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲಿಯ ಸರ್ಕಾರಕ್ಕಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನ್ಯಾಯಮೂರ್ತಿಗಳ ನಿಜವಾದ ಪರಂಪರೆ, ಅವರು ಸ್ಪರ್ಶಿಸಿದ ಅಸಂಖ್ಯಾತ ಜೀವಗಳು, ಸಿಂಗೂರಿನ ರೈತರು ಮತ್ತು ಅವರನ್ನ ರಕ್ಷಿಸಿದ ಕಾರ್ಮಿಕರು, ಅವರ ಮಾರ್ಗದರ್ಶನ ನೀಡಿದ ವಿದ್ಯಾರ್ಥಿಗಳು, ಅವರ ಮೇಲೆ ನಂಬಿಕೆ ಇಟ್ಟ ನಾಗರಿಕರು ಶಾಶ್ವತವಾಗಿ ಉಳಿಯುತ್ತಾರೆ. ಬಂಧುಗಳೇ, ನಾನು ಕೊನೆಯಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅವರಿಗೆ ಉತ್ತಮವಾದ ಆರೋಗ್ಯ, ಆಯಸ್ಸು, ಅವರು ಮುಂದಿನ ಪೀಳಿಗೆಗೆ ಕೊಡ್ತಾ ಇರ್ತಕ್ಕಂಥ ಕೊಡುಗೆಯನ್ನ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡೋಣ. ತನ್ಮೂಲಕ ಈ ಜನಸ್ತೋಮವನ್ನ ನೋಡಿದ್ರೆ ನನಗನ್ನಿಸ್ತದೆ, ಪೊಲೀಸ್ನವ್ರು ಏನಾದ್ರು ಪೂರ್ತಿ ಬಿಟ್ಟಿದ್ರೆ ಒಂದು 2.5-3 ಲಕ್ಷ ಜನ ಆಗ್ತಾ ಇದ್ರು. ಇಲ್ಲಿ 2.5-3 ಲಕ್ಷ ಜನ ಆಗ್ತಾ ಇದ್ರು. ಆದ್ರೆ ಇವತ್ತಿನ ನಿಮ್ಮ ಶಿಸ್ತು ಪಾಲನೆ, ಪೊಲೀಸ್ನವರು ತೆಗೆದುಕೊಂಡಿರ್ತಕ್ಕಂಥ ದೂರದೃಷ್ಟಿಯ ಚಿಂತನೆಯೂ ಕೂಡ ನನಗೆ ಸಂತೋಷವನ್ನು ಉಂಟು ಮಾಡಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಗೋಪಾಲ್ ಗೌಡ್ರು 100 ವರ್ಷ ಬಾಳ್ಲಿ. ತನ್ಮೂಲಕ ಕರ್ನಾಟಕ ಬೇರೆ ಇಲ್ಲ, ಆಂಧ್ರ ಪ್ರದೇಶ ಬೇರೆ ಇಲ್ಲ, ನಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಅನ್ನೋದನ್ನ
ಸಂದೇಶವನ್ನು ಸಾರುವುದಕ್ಕೋಸ್ಕರವಾಗಿ ಆಂಧ್ರದ ಉಪಮುಖ್ಯಮಂತ್ರಿಗಳು ಭವಿಷ್ಯದ ನಾಯಕರಾದ ಪವನ್ ಕಲ್ಯಾಣ್ ಅವರು ಬಂದಿದ್ದಾರೆ. ನಾನು ಅವ್ರಿಗೆ ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸುವುದ್ರ ಮುಖೇನ ಗೋಪಾಲ್ ಗೌಡ್ರು ಎಷ್ಟು ಖುಷಿಯಾಗಿರ್ತಾರೋ ಅಷ್ಟು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಸಿಗ್ತದೆ. ಕೇವಲ ಗೋಪಾಲ್ ಗೌಡ್ರು ಅವ್ರ ಕುಟುಂಬಕ್ಕೋಸ್ಕರ ಎಂದೂ ಕೂಡ ತಲೆ ಕೆಡಿಸ್ಕೊಂಡವರಲ್ಲ. ಬಡವರಿಗೋಸ್ಕರವಾಗಿ, ತುಳಿತಕ್ಕೊಳಪಟ್ಟವರಿಗೋಸ್ಕರವಾಗಿ, ಸಾಮಾನ್ಯರಿಗೋಸ್ಕರವಾಗಿ ಅವ್ರು ಮಾಡಿರ್ತಕ್ಕಂಥ ಸೇವೆ ಅವಿಸ್ಮರಣೀಯವಾಗಿದೆ ಅನ್ನೋ ಮಾತನ್ನು ಹೇಳಿ ನನ್ನ ಸಹೋದರ ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರು ನನ್ನ ಇಲಾಖೆಯ ಒಂದು ಟ್ರೈನನ್ನ ಏನಿವತ್ತು ತಿರುಪತಿಗೆ ಹೋಗ್ತಕ್ಕಂಥ ಟ್ರೈನನ್ನ ಇಲ್ಲಿ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. ನಾನು ತಕ್ಷಣವೇ ಕಾರ್ಯೋನ್ಮುಖನಾಗಿ ಆ ಕೆಲಸವನ್ನು ಮಾಡುವುದ್ರ ಜೊತೆಯಲ್ಲಿ ಇಲ್ಲಿಯ ಯೋಜನೆಗಳೇನಿವೆ, ನಾವು ಮಾತನಾಡೋರಲ್ಲ. ಮೋದಿಜಿರವರ ಸಂದೇಶ ಇದೆ, ಮೋದಿರವರ ದೂರದೃಷ್ಟಿಯ ಚಿಂತನೆ ಇದೆ. ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ, ರಾಜಕಾರಣ ಮಾಡೋದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಅನ್ನೋದನ್ನು ಹೇಳಿದ್ದಾರೆ. ಇಡೀ ದೇಶ ವಿಶ್ವ ಇವತ್ತು ಮೋದಿಜಿರವರ ಕಾರ್ಯಕ್ರಮವನ್ನು ಆಲಿಸ್ತಾ ಇದೆ. ನಾನು ಗೋಪಾಲ್ ಗೌಡ್ರು ಸಾಹೇಬರಲ್ಲಿ ವಿನಂತಿ ಮಾಡ್ತೀನಿ, 75 ಇನ್ನೂ 25 ವರ್ಷ ಹಿಂಗೆ ಇರ್ತೀರಿ ನೀವು, ಇನ್ನು 25 ವರ್ಷ ಇದೇ ರೀತಿ ಇರ್ತೀರಿ. ನಿಮ್ಮ ಅನುಭವ, ನಿಮ್ಮ ಚಿಂತನೆ, ನಿಮ್ಮ ದೂರದೃಷ್ಟಿ ನಮ್ಮ ಜೊತೆಯಲ್ಲಿ ಬೇಕಾಯ್ತದೆ. ಅದನ್ನು ಉಪಯೋಗ ಪಡ್ಕೊಳ್ಳೋದಕ್ಕೆ ನಮಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ನಾನು ಪೂರ್ತಿ ಇರಬೇಕಾಗಿತ್ತು. ನಾನು ಇವತ್ತು ಇಲ್ಲಿಂದ ಡೈರೆಕ್ಟ್ ಆಗಿ ಅಮೃತ್ಸರ್ಗೆ ಹೋಗ್ತಾ ಇದ್ದೀನಿ. ಪಂಜಾಬಿನಲ್ಲಿ ಆಗಿರ್ತಕ್ಕಂಥ ಮಳೆ ಹಾನಿಯನ್ನ ವೀಕ್ಷಣೆ ಮಾಡೋದಕ್ಕೆ ಭಾರತ ಸರ್ಕಾರ ನನಗೆ ಅಲ್ಲಿ ಕಳಿಸ್ಕೊಟ್ಟಿದೆ. ಅದಕ್ಕೋಸ್ಕರವಾಗಿ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರಿಗೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಮುಖೇನ ಭಗವಂತ ಪ್ರಾರ್ಥನೆ ಮಾಡೋಣ. ಮತ್ತೊಮ್ಮೆ ಪವನ್ ಕಲ್ಯಾಣ್ ರವರು ಕರ್ನಾಟಕಕ್ಕೆ ಬರುವಾಗ ಮತ್ತೊಮ್ಮೆ ದೊಡ್ಡ ನಾಯಕರಾಗಿ ಬರ್ತಕ್ಕಂಥದಕ್ಕೆ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡಲಿ. ಅವರನ್ನ ಕರೆಸಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ದೊಡ್ಡತನವನ್ನು ಪ್ರದರ್ಶನ ಮಾಡುವ ನಮ್ಮ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರಾದ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಗೋಪಾಲ್ ಗೌಡ್ರ ಕುಟುಂಬ 100 ಕಾಲ ಬಾಳ್ಲಿ. ಅವರ ಕೋಟಿ ಕೋಟಿ ಶಿಷ್ಯ ಕೋಟಿಗಳು. ನಾನು ಎಲ್ಲಿ ನೋಡಿದ್ರು ಕೂಡ ಸಾವಿರಾರು ಜನ ಅಡ್ವೊಕೇಟ್ ಇಲ್ಲಿ ಬಂದಿದ್ದಾರೆ. ಆ 100 ಜನ KAS ಆಫೀಸರ್, IAS ಆಫೀಸರ್, IFS ಆಫೀಸರು, IRS ಆಫೀಸರ್ಸ್ ಇಲ್ಲಿ ಬಂದಿದ್ದಾರೆ. ಇವ್ರು ಯಾರು ಗೋಪಾಲ್ ಗೌಡ್ರು ಕರೆದಿದ್ದಲ್ಲ. ಗೋಪಾಲ್ ಗೌಡ್ರ ಬಗ್ಗೆ ಇರ್ತಕ್ಕಂಥ ಅಪಾರವಾದ ನಂಬಿಕೆ, ಅವರ ದೂರದೃಷ್ಟಿ, ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಚಿಂತನೆಗಳನ್ನ ನಾವು ಕೂಡ ಅಳವಡಿಸ್ಕೊಳ್ತಕ್ಕಂಥದಕ್ಕೆ ಪ್ರಯತ್ನವನ್ನ ಮಾಡೋಣ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ವೇದಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮೆಲ್ಲರೂ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ 75 ವರ್ಷ ಅಲ್ಲ, 100 ವರ್ಷದ ಕೂಡ ಆಚರಿಸಬೇಕು ನಾವು ಇರ್ತೀವಿ ಅಂತ ಸೋಮಣ್ಣ ಅವರು ಹೇಳಿದ್ದಾರೆ. ತುಂಬಾ